ನನ್ ಮದುವೆ ರೆಡಿ ಆಗ್ಬಂದ್ರೆ ನೀನ್ ಈ ರೀತಿ ಕೂದ ಬಿಟ್ಕೊಂಡು ಚಂಡಿ ಚಾಮುಂಡಿ ತರ ಕಾಣಿಸ್ತಾ ಇದೆಯಲ್ಲ ಯಾಕೆ? ಕೋಣನ ಮಾರಿಗೆ ಬಲಿ ಕೊಡ್ಬೇಕಾಗಿತ್ತು, ಅದಕ್ಕೆ ಏನಿಲ್ಲ, ನಿನ್ನೆ ನಂದು ಮಾತು ಕೇಳಬೇಕಾಗಿತ್ತು. ಮುಹೂರ್ತ ಮೀರಿ ಹೋಗುತ್ತೆ. ಆದ್ರೆ ನನಗೆ ಮುಹೂರ್ತ ಕೂಡಿ ಬಂದಿದೆ. ಶಿಖಂಡ, ಅಂದು ನಾನು ದೇವಸ್ಥಾನಕ್ಕೆ ಹೋಗೋದ್ರೊಳಗಾಗಿ ಯಾರೋ ಪಾಪಿಗಳು ನನ್ನ ಗಂಡನನ್ನ ನನ್ನ ತಮ್ಮನನ್ನ ಕ್ರೂರವಾಗಿ ಕೊಲೆ ಮಾಡಿದ್ರು. ಅವಳು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಮೊದಲು ಮದುವೆ ಮುಗಿಲಿ, ಆಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಬೇಕಾಗಿಲ್ಲ. ನನ್ನವರ ಕಣ್ಣೀರು ಹರಿಸಿ, ಹಸಿದವರ ಒಡಲು ತುಂಬಿಸಿ ನ್ಯಾಯದ ಕತ್ತಿಗೆಯಲ್ಲಿ ನ್ಯಾಯ ನೀಡ್ತಾ ಇದ್ದ ನನ್ನ ಮನೆದೇವರನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ ತಾಯಿ ಗಂಡ್ರು ಯಾರು ಅಂತ ನಾನು ತಿಳ್ಕೊಬೇಕು. ಹೇಳು, ಯಾರವರು? ಅದು ನೀನು ತುಂಬಿಟ್ಟು ಜೋಪಾನ ಮಾಡಿದಲ್ಲ, ಆ ನಿನ್ನ ತಮ್ಮ ನರಸಿಂಹ ನಿನ್ನ ಗಂಡನ ಕೊಂದಿದ್ದು. ಮೆಚ್ಚಿದೆ ನಿನ್ನ ಮಾತನ್ನ. ಒತ್ತಿನ ನೀನು ಹೇಳೋ ಕಟ್ಟು ಕಥೆಯನ್ನ. ನನ್ನ ತಮ್ಮ ನರಸಿಂಹನೇನೋ ನನ್ನ ಕೊರಳ ತಾಳಿಯನ್ನು ಹರಿಸಿದ ನಿಜ. ಆದ್ರೆ ನೀನ್ಯಾವ ದುರಾಸೆಗೆ ಬಲಿ ಬಿದ್ದ ಅವನ ಎದೆಗೆ ಗುಂಡು ಹೊಡೆದ್ಯೋ? ನಿನ್ನ ಗಂಡನ ಸಾವಿದ್ರು ಯಾವ ಸಂಬಂಧ ಇಲ್ಲ. ಸಂಬಂಧ ಇದೆ. ಅವರಿಬ್ಬರನ್ನ ಕೊಂದ ಕೊಲೆಗಾರ ಬೇರೆ ಯಾರಲ್ಲ, ಅದು ನೀನೇ. ನೀನೇ ನೀನೇ ನಿನ್ನ ಗಂಡನನ್ನ ನಿನ್ನ ತಮ್ಮನ ಕೊಂದಿದ್ದು ನಾನೇ. ನಿನ್ನ ಪ್ರೀತಿಗಾಗಿ ನಿನ್ನ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ಆದ್ರೆ ನಿನ್ನ ಗಂಡ ನನ್ನ ಜೈಲಿಗೆ ಕಳಿಸಿ ನಿನ್ನ ಮದುವೆ ಖುಷಿಯಾಗಿದ್ದ, ಅದಕ್ಕೆ ಅವರಿಬ್ಬರು ನಾನೇ ಕೊಂದಿದ್ದು. ನೀನು ವೈರಿ ಅನ್ನೋದನ್ನು ಮರೆತು ತನ್ನ ಹೆಂಡತಿಯ ಸೀಮಂತ ಕಾರ್ಯಕ್ಕಾಗಿ ನಿನಗೆ ಗೌರವ ಕೊಟ್ಟು ಮನೆಗೆ ಆಹ್ವಾನವಿದ್ರೆ ಅವರನ್ನೇ ಬಲಿ ತೆಗೆದುಕೊಂಡ್ಬಿಟ್ಟಿಯಲ್ಲ. ಕೊಲೆಗಾರ ನೀನೇ ಅಂತ ನಾನು ಮೊದಲಿಂದಲೂ ಅನುಮಾನವಿತ್ತು. ಆದರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿರಲಿಲ್ಲ. ಅದಕ್ಕೆ ಸತ್ಯ ಸಂಗತಿ ನಿನ್ನ ಬಾಯಿಂದನೇ ಊರ ಎದುರಿಗೆ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಮೋಹದ ಮಾತಿಗೆ ಮರಳಾದವಳಂತೆ ನಟಿಸಿದೆ. ನೀನಾಗಿ ಮನೆಗೆ ಬರುವಂತೆ ಮಾಡಿದೆ. ಇನ್ನು ನನ್ನ ಮುಂದಿನ ಗುರಿ ಒಂದೇ, ನನ್ನ ಗಂಡನನ್ನ ಕೊಂದ ನಿನ್ನ ಗೆದೆ ಬಂದ ರಕ್ತ ಕೊಡ್ದ ಮೇಲೇನೆ ಶಿಕ್ಷೆದ ನನ್ನ ಮುಡಿಯನ್ನ ಕಟ್ತೀನಿ, ನನ್ನ ಮುತ್ತೈದೆತನನ ತೆಗಿತೀನಿ. ಬಾರೋ ನಿನ್ನ ಮದುವೆ ಆಗ್ಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದ್ರೆ ಈ ವಿಷಯ ಗೊತ್ತಾದ್ಮೇಲೆ ನೀನು ಸುಮ್ಮನೆ ಬಿಡ್ತೀನ? ನಾನು ನಿನ್ನ ಗಂಡನ ಹತ್ರನೇ ಕಳಿಸ್ತೀನಿ. ಬಾರೆ ಬಾರ. ನಾನೇ ನಿನ್ನ ಪಾಲಿನ ಯಮಧರ್ಮ ಪರಮೇಶ್ವರ್ ದೇಶ್ಮುಖ್. ನಾನಿನಗಂದ್ರೆ ಹೇಳಿದ್ದೆ, ನಮ್ಮೂರಿನ ಹೆಣ್ಣು ಮಕ್ಕಳನ್ನ ಕೆಣಕಿದ್ರೆ ಅವರ ದೇಶೀಯ ರಕ್ತ ಕುಡಿಗಿರಿ ಅಂತ. ಅಂಥದ್ದು ನನ್ನ ಹೆಂಡತಿ ಮೈಮೂರ್ತಿಯೇ. ಇವತ್ತು ನಿನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೇನೆ. ನಿನ್ನ ಜೀವನದಿಂದಾಗಲೂ ನನ್ನ ಏನು ಮಾಡೋದಕ್ಕಾಗಲಿಲ್ಲ. ಈಗ ಸತ್ತು ಜವಾಬ್ದಾರಿ ನಾನು ಏನು ಮಾಡ್ತೀಯ? ಯಾಕಂದ್ರೆ ನಾನು ಶಿವನ ಭಕ್ತ, ನಾನೇನು ಮಾಡೋದಕ್ಕಾಗೋದಿಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. 10 ತಲೆ ಹೊತ್ತ ರಾವಣನು ಕೂಡ ಮಹಾಶಿವ ಭಕ್ತನೇ. ರಾಮನ ಮುಂದೆ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನ ಭಕ್ತ ಕಾಪಾಡಲಿಲ್ಲ. ನನ್ನ ಬಂದಿಯ ನಿನ್ನ ಕಣ್ಣೆದುರಲ್ಲಿ ನೀನು ಹೆಂಡತಿ ಕೊಡ್ತೀನಿ. ಅದೇ ಮಾಡ್ದೆ ಮಾಡ್ಕೋ. ಸಂಚು ಮಾಡಿ ಹೊಂಚು ಹಾಕಿ ನನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ನಿನ್ನನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಎದುರೆ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ?
ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿನ್ನ ಶಪಥವು ಪೂರ್ತಿ ಆಯ್ತು. ನಾನೇನ್ ಬರ್ತೀನಿ ದುರ್ಗಾ, ನಾನೇನ್ ಬರ್ತೀನಿ. ನನ್ ಬಿಟ್ಟು ಹೋಗ್ಬೇಡಿ. ನಾನು ಸತ್ತು ನಿಮ್ ಜೊತೆ ಬರ್ತೀನಿ. ನನ್ನ ಕರ್ಕೊಂಡು ಹೋಗ್ರಿ. ಬೇಡ ದುರ್ಗಾ, ನಿನ್ನ ಮಡಿಲಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಅವನ ಲಾಲನೆ ಪಾಲನೆ ಜವಾಬ್ದಾರಿ ನಿನ್ನ ಮೇಲಿದೆ. ನಾನಿಲ್ಲ ಅನ್ನೋ ಕೊರಗವನಿಗೆ ಯಾವತ್ತೂ ಬರಬಾರ್ದು. ಅವನೇ ದೇಶಮುಖದ ಮನೆತನದ ನ್ಯಾಯಾಧೀಶನಾಗಬೇಕು. ನನ್ನ ಸಮಯ ಮುಗೀತು. ನಾನಿನ್ ಬರ್ತೀನಿ ದುರ್ಗಾ, ನಾನಿನ್ ಬರ್ತೀನಿ.